ಈ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಹೆಸಿಟೇಷನ್ ಇದೆ. ಬಿಕಾಸ್ ಪಂಪಿಂಗ್ ಬಗ್ಗೆ ಯಾರೂ ಅಷ್ಟಾಗಿ ಮಾತಾಡೇ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ನನ್ನ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದವರು ಸೇಮ್ ಹೇಳಿದ್ರು, ಕನ್ನಡದಲ್ಲಿ ಯಾರೂ ನಿಮ್ಮ ಥರ ಧೈರ್ಯವಾಗಿ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಆಗಲಿ ಪಂಪಿಂಗ್ ಬಗ್ಗೆ ಆಗಲಿ ಮಾತಾಡಿಲ್ಲ ಅಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಗೀತಾಂಜಲಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋಲ್ಫುಲ್ ಗೀತಾ. ನಾನು ಆಗಲೇ ಹೇಳ್ದಾಗೆ ನಾನಿವತ್ತು ಮಾತಾಡಕ್ಕೆ ಬಂದಿರೋದು ಪಂಪಿಂಗ್ ಬಗ್ಗೆ. ಬಿಕಾಸ್ ಲಾಸ್ಟ್ ಟೈಮ್ ನಾನು ಬ್ರೆಸ್ಟ್ ಫೀಡಿಂಗ್ ಸ್ಟ್ರಗಲ್ಸ್ ವಿಡಿಯೋ ಹಾಕಿದಾಗ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ತುಂಬ ಕ್ವಶನ್ಸ್ ಕೇಳಿದ್ದೀರಾ. ಅದರಲ್ಲಿ ಇವತ್ತು ಒಬ್ಬರು ಕ್ವಶನಿಗೆ ಆನ್ಸರ್ ಮಾಡಬೇಕು ಅಂತ ಬಂದಿದ್ದೀನಿ. ಆ್ಯಂಡ್ ದಟ್ ಈಸ್ ಅಬೌಟ್ ಪಂಪಿಂಗ್. ನಾನು ಅನ್ಕೊತಾ ಇದ್ದೆ ನನಗೆ ಲೈಕ್ಸ್ ಬಂದಿಲ್ಲ, ವ್ಯೂಸ್ ಬಂದಿಲ್ಲ, ಸಬ್ಸ್ಕ್ರೈಬರ್ಸ್ ಆಗಿಲ್ಲ, ಮಗು ಕೆಲಸ ಇದೆಲ್ಲವುದ್ರ ಮಧ್ಯೆ ಶುಡ್ ಐ ಹ್ಯಾವ್ ಟು ಡೂ ದಿಸ್ ಅಂತ. ಎಸ್, ಡಿಸೈಡ್ ಮಾಡಿದ್ದೀನಿ ಮಾಡಬೇಕು ಅಂತ. ನನ್ನಿಂದ ಯಾರಾದರೂ ಒಂದೇ ಒಂದು ಅಮ್ಮಂಗೆ ಹೆಲ್ಪ್ ಆಗ್ತಿದೆ ಅಂದರೆ ಐ ವಿಲ್ ಬಿ ವೆರಿ ಮಚ್ ಹ್ಯಾಪಿ ಫಾರ್ ದ್ಯಾಟ್. ನಾನು ಡಾಕ್ಟರ್ ಅಲ್ಲ, ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಅಲ್ವೇ ಅಲ್ಲ, ಒಂದು ಅಮ್ಮ. ಆ್ಯಂಡ್ ನೀವೆಲ್ಲ ನನ್ನ ಟ್ರಸ್ಟ್ ಮಾಡಿ ನನಗೆ ಟೆಕ್ಸ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಈಗಿನ ಜನ್ರೇಷನಲ್ಲಿ ಟ್ರಸ್ಟ್ ಅನ್ನೋದು ತುಂಬ ಕಷ್ಟ. ಯಾರಾದರೂ ಒಬ್ರು ನಂಬಿಕೆ ಗಳಿಸೋದು ಕನಸಿನ ಮಾತು. ಥ್ಯಾಂಕ್ ಯು ಮಾಮ್ಸ್. ನೀವು ಈ ಕಾನ್ವರ್ಸೇಷನನ್ನು ಡಾಕ್ಟರ್ ಹತ್ರ ಅಥವಾ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಹತ್ರ ಅಥವಾ ಯಾರೋ ಯೂಟ್ಯೂಬರ್ ಹತ್ರ ಇನ್ಫ್ಲೂಯೆನ್ಸರ್ ಹತ್ರ ಮಾತಾಡ್ತಾ ಇದ್ದೀನಿ ಅನ್ಕೋಬೇಡಿ. ಒಂದಮ್ಮ ಇನ್ನೊಂದಮ್ಮನ ಹತ್ರ ಮಾತಾಡ್ತಾ ಇದ್ದಾರೆ. ಪಂಪಿಂಗ್ ಮಾಡೋದು ಕೆಲವ್ರು ಅನ್ಕೋತಾರೆ ನಾನು ಲಾಸ್ಟ್ ಆಪ್ಷನ್, ಐ ಹ್ಯಾವ್ ಫೇಲ್ಡ್, ನನ್ನ ಮಗುಗೆ ಹಾಲು ಕುಡಿಸೋದ್ರಲ್ಲಿ ಸೋತಿದ್ದೀನಿ, ಸೊ ಅದರಿಂದ ಪಂಪಿಂಗ್ ಮಾಡ್ತೀನಿ ಅಂತ. ನೋ, ನೀವು ಆ್ಯಕ್ಚುಲಿ ವಿನ್ ಆಗಿದ್ದೀರಾ. ಯು ಹ್ಯಾವ್ ಡಿಸೈಡೆಡ್ ಸಮ್ ಹೌ ಟು ಫೀಡ್ ಯೋರ್ ಬೇಬಿ ಅಷ್ಟೇ. ಆ್ಯಂಡ್ ಪಂಪಿಂಗ್ ಮಾಡೋದಕ್ಕೆ ದೇರ್ ಆರ್ ಸೆವೆರಲ್ ರೀಸನ್ಸ್. ಒಂದು, ಬೇಬಿ ಲ್ಯಾಚ್ ಮಾಡ್ತಿರಲ್ಲ, ಸಮ್ಟೈಮ್ಸ್ ಬೇಬಿ NICU ಇರುತ್ತೆ ಅಥವಾ ವರ್ಕ್ ಪ್ರೆಷರ್ ಇರುತ್ತೆ. ವರ್ಕಿಂಗ್ ಮಾಮ್ಸ್ ಏನು ಮಾಡ್ತಾರೆ, ಪಂಪ್ ಮಾಡಿಟ್ಟು ಅವ್ರ ಮಗುಗೆ ಹಾಲನ್ನ ಪಂಪ್ ಮಾಡಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ. ಆ್ಯಂಡ್ ನಂತರ ಫ್ಲಾಟ್ ಆ್ಯಂಡ್ ನಿಪ್ಪಲ್ಸ್ ಅಥವಾ ನಿಪ್ಪಲ್ ಇಶ್ಯೂ ಇರೋರು, ನಿಪ್ಪಲ್ ಕ್ರ್ಯಾಕ್ ಆಗಿರೋರು ದೆಲ್ ಗೋ ಫಾರ್ ಪಂಪಿಂಗ್. ಸೊ ಪ್ಲೀಸ್ ಡೋಂಟ್ ಜಡ್ಜ್ ಮಾಮ್. ಪಂಪಿಂಗ್ ಮಾಮ್ಸ್ನ ಅಂತಾನೆ ಅಲ್ಲ, ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್ನ ಆಗಲಿ, ಪಂಪಿಂಗ್ ಮಾಮ್ಸ್ನ ಆಗಲಿ ಅಥವಾ ಫಾರ್ಮುಲಾ ಫೀಡಿಂಗ್ ಮಾಮ್ಸ್ ಆಗಲಿ, ಪ್ಲೀಸ್ ಯಾರು ಜಡ್ಜ್ ಮಾಡಬೇಡಿ. ಬಿಕಾಸ್ ಅವ್ರ ಇಂಟೆನ್ಷನ್ ಅವ್ರ ಮಗುಗೆ ಹೊಟ್ಟೆ ತುಂಬ ಊಟ ಮಾಡಿಸೋದು, ಹಾಲು ಕುಡಿಸೋದು ಅಷ್ಟೇನೆ. ಪ್ಲೀಸ್ ಡೋಂಟ್ ಜಡ್ಜ್. ಜನ ನನಗೇನೆ ಎಸ್ಪೆಷಲಿ ಮನೆಗೆ ಪಪ್ಪು ನೋಡೋಕೆ ಏನಾದ್ರು ಬಂದವರು, ಪಂಪ್ ಮಾಡ್ತಾ ಇದೆಯಾ, ಆ ಮಿಷಿನಲ್ಲಿ ಪಂಪ್ ಮಾಡಿ ಮಗುಗೆ ಹಾಲು ಕುಡಿಸ್ತಿದ್ಯಾ, ಆ ಗಿಲ್ಟ್ನ ದಯವಿಟ್ಟು ಅಮ್ಮನ ತಲೆಯಲ್ಲಿ ಅಥವಾ ಅಮ್ಮನ ಮೇಲೆ ಆ ಭಾರ ಯಾರೂ. ನನಗೆ ಬಂದಿರೋ ಮೆಸೇಜಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದು ಕ್ವಶನ್ ಸಿಮಿಲರ್ ಇತ್ತು. ನಾನು ಪಂಪ್ ಮಾಡ್ತಾ ಇದ್ದೀನಿ, ನನಗೆ 200 ml ಬರ್ತಿದೆ, 30 ml ಬರ್ತಿದೆ, 200 ml 30 ml 60 ml ಬರ್ತಿದೆ ಅಷ್ಟೇ, ಹೆಲ್ಪ್ ಮಾಡಿ, ಹೆಂಗೆ ಮಿಲ್ಕ್ ಇನ್ಕ್ರೀಸ್ ಮಾಡ್ಕೊಳ್ಳೋದು, ನಾನು ಹಾಲು ಪಂಪ್ ಮಾಡ್ತಾ ಇದ್ದೀನಿ ಬೇಬಿಗೆ, ಐ ಆಮ್ ಅ ಪಂಪಿಂಗ್ ಮಾಮ್, ಬರೀ 30 ml 50 ml 60 ml ಹಾಲು ಬರ್ತಿದೆ, ನನಗೆ ಭಯ ಆಗ್ತಿದೆ, ಹೌ ಟು ಇನ್ಕ್ರೀಸ್ ಮೈ ಬ್ರೆಸ್ಟ್ ಮಿಲ್ಕ್ ಅಂತ. ಫಸ್ಟ್ ಆಫ್ ಆಲ್, ಪಂಪಿಂಗ್ ಮಾಮ್ಸ್ ತಲೆಯಿಂದ ಒಂದು ವಿಷಯ ತೆಗೆದಾಕಿ, ಸ್ಟ್ರೆಸ್ ಮಾಡ್ಕೋಬೇಡಿ. ನೀವು ಪಂಪ್ ಮಾಡಿದಾಗ ಬರೋ ಔಟ್ಪುಟ್ ಇಸ್ ನಾಟ್ ಈಕ್ವಲ್ ಟು ಯೋರ್ ಮಿಲ್ಕ್ ಸಪ್ಲೈ. ಪಂಪ್ ಇಸ್ ಅ ಮಷೀನ್. ಅದು ಒಂದು ಮಷೀನಿಂದ ನೀವು ಹಾಲು ತೆಗೆದು ಮಗು ಕುಡಿಸ್ತಿದ್ದೀರಾ. ದಟ್ ಔಟ್ಪುಟ್ ಇಸ್ ನಾಟ್ ಈಕ್ವಲ್ ಟು ದಿ ಮಿಲ್ಕ್ ಸಪ್ಲೈ. ಸೊ ಆದಷ್ಟು ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು, ಡೈರೆಕ್ಟ್ ಫೀಡ್ ಮಾಡ್ಸೋಕ್ಕೆ ಟ್ರೈ ಮಾಡಿ ಅಂತ ಅಷ್ಟೇ. ಆ್ಯಂಡ್ ಪಂಪಿಂಗ್ ತಪ್ಪು ಅಂತ ಹೇಳ್ತಿಲ್ಲ, ಗೋ ಫಾರ್ ಇಟ್. ಯಾವತ್ತು ನೀವು ಪಂಪಿಂಗಿಂದ ಬರೋ ಅಂಥ ಹಾಲಿನ ಔಟ್ಪುಟ್ನ ನಿಮ್ಮ ಸಪ್ಲೈಗೆ ನೀವು ಕಂಪೇರ್ ಮಾಡ್ಕೋಬೇಡಿ. ಆ್ಯಂಡ್ ದೆನ್ ನಿಮ್ಮ ಫಸ್ಟ್ ಆಫ್ ಆಲ್ ನಿಮ್ಮನ್ನ ನೀವು ಜಡ್ಜ್ ಮಾಡ್ಕೊಳ್ಳೋದನ್ನ ಬಿಡಿ. ಸೆಕೆಂಡ್ ಕ್ವಶನ್ ನನಗೆ ಬರ್ತಿದ್ದು, ನಾನು ಹಾಲು ಪಂಪ್ ಮಾಡ್ತಾ ಇದ್ದೀನಿ, ನನ್ನ ಮಗುಗೆ ಹಾಲು ಕುಡಿಸ್ತಿದ್ದೀನಿ, ಇಷ್ಟೇ ಹಾಲು ಬಂದಿದ್ದು ನನಗೆ, ಪಾಪುಗೆ ಹಾಲು ಕುಡಿಸ್ತಿದ್ದೀನಿ, ಬಟ್ ಈ ಮಗುಗೆ ಹಾಲು ಸಾಕಾಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ ಅಂತ. ಬೇಬಿ ವೆಟ್ ಡೈಪರ್ಸು, ಬೇಬಿ ವೆಯ್ಟ್ ಗೇನು, ಮತ್ತು ಬೇಬಿ ಆ್ಯಕ್ಟಿವ್ ಆಗಿದೆಯಾ, ಇದಿಷ್ಟನ್ನ ನೋಡ್ಕೊಳ್ಳಿ ಸಾಕು. ಬೇಬಿಗೆ ವಾಟ್ ಯುವರ್ ಫೀಡಿಂಗ್ ಇಸ್ ಅದು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ನಿಮ್ಮ ಕ್ವಶನು ನನಗೆ ಬಂದಿರೋದು. ಹೌ ಮೆನಿ ಟೈಮ್ಸ್ ಐ ಹ್ಯಾವ್ ಟು ಪಂಪ್ ಅಂತ. ಇನಿಷಿಯಲಿ ಬೇಬಿಗೆ ನೀವು ಎಲ್ಲರೂ ಸಜೆಸ್ಟ್ ಮಾಡೋದು ಎವ್ರಿ 2 hours ಫೀಡ್ ಮಾಡಿ ಅಂತ. ಸೊ ಎವ್ರಿ 2 to 3 hours ಆಫ್ ಪಂಪಿಂಗ್ ಇಸ್ ಗುಡ್. ಪ್ರತಿ 2 ಅವರ್ಗೂ 3 ಅವರ್ಗೂ 3 hours ಪಂಪ್ ಮಾಡಿದ್ರೆ ಸಾಕು. ಪಂಪ್ ಮಾಡಿ ನಿಮ್ಮ ಬೇಬಿಗೆ ಫೀಡ್ ಮಾಡಿ. ಬಟ್ ಲಿಸನ್, ನನಗೆ ಇನ್ನೂ ಒಂದು ಕ್ವಶನ್ ಏನು ಬಂದಿತ್ತು ಅಂದರೆ, ನಾನು
10 ಟೈಮ್ಸ್ 12 ಟೈಮ್ಸ್ ಪಂಪ್ ಮಾಡೋಕ್ಕಾಗ್ತಿಲ್ಲ, ಬರೀ 7 ಟೈಮ್ಸ್ ಅಷ್ಟೇ ಪಂಪ್ ಮಾಡ್ತಾ ಇದ್ದೀನಿ, ಅಷ್ಟೇ ಆಗ್ತಾ ಇರೋದು ನನ್ನ ಕೈಲಿ. ಬೇಬಿ ನಿದ್ದೆ ಮಾಡಿರಲ್ಲ, ನನಗೆ ನಿದ್ದೆ ಸಾಕಾಗಿರಲ್ಲ, ಮಲ್ಕೊಂಡ್ಬಿಟ್ಟಿರ್ತೀನಿ, ಒಂದೊಂದ್ಸತಿ ಸ್ಕಿಪ್ ಮಾಡ್ತೀನಿ, ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ನೋ. ರಿಯಲ್, ಐಡಿಯಲ್ ಎರಡಕ್ಕೂ ಡಿಫ್ರೆನ್ಸ್ ಇದೆ. ಏನು ಥಿಯರಿ ಇರುತ್ತೆ ಅದೇ ಥರ ಪ್ರಾಕ್ಟಿಕಲ್ ಆಗಿರಲ್ಲ. ನೀವು ರೆಸ್ಟ್ ಮಾಡಬೇಕಾ, ಒಂದು ಪಂಪ್ ಸ್ಕಿಪ್ ಮಾಡ್ತೀರಾ, ದಟ್ ಈಸ್ ಓಕೆ. ಆರಾಮಾಗಿ ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಸ್ಟ್ರೆಸ್ನ ಆಚೆ ಹಾಕಿ ಪೀಸ್ಫುಲ್ ಆಗಿ ನಿಮ್ಮ ಲೈಫ್ನ ಲೀಡ್ ಮಾಡಿ. 7 ಟೈಮ್ಸ್ 8 ಟೈಮ್ಸ್ ಒಂದೊಂದ್ಸತಿ ಒಂದೊಂದು ಪಂಪ್ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಓಕೆ. ಬಟ್ ಐಡಿಯಲಿ 2 to 3 hours ಆಫ್ ಪಂಪಿಂಗ್ ಇಸ್ ಗುಡ್. ಒಂದ್ಸತಿ ಮಲ್ಕೊಂಡ್ಬಿಟ್ಟಿರ್ತೀರಾ, ಅಕಸ್ಮಾತ್ ಎದ್ದೊಳಕ್ಕಾಗಿರಲ್ಲ, ಒಂದು ಪಂಪ್ ಸ್ಕಿಪ್ ಆಗಿರುತ್ತೆ, ಸ್ಟ್ರೆಸ್ ಮಾಡ್ಕೋತೀರಾ, ಓ ನಂದು ಒಂದು ಪಂಪ್ ಸ್ಕಿಪ್ ಆಗೋಯ್ತು, ಏನು ಮಾಡೋದು? ಒಂದು ಪಂಪ್ ಸ್ಕಿಪ್ ಆಗಿದೆ ಅಷ್ಟೇ, ನಿಮ್ಮ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಅಲ್ಲಿಗೆ ಮುಗ್ದೋಗ್ಬಿಟ್ಟಿಲ್ಲ. ಆ ಥರ ಸ್ಟ್ರೆಸ್ ಮಾಡ್ಕೋಬೇಡಿ. ಆ್ಯಂಡ್ ದೆನ್ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು, ಪರ್ಫೆಕ್ಷನ್ ಅಲ್ಲ. ಇನ್ನು ಕೆಲವ್ರು ಹೇಳ್ತಿದ್ರು ನೈಟ್ ಟೈಮ್ ಪಂಪಿಂಗು ನೆಸೆಸರಿನಾ, ನೈಟ್ ಟೈಮ್ ಪಂಪ್ ಮಾಡಲೇಬೇಕಾ, ನಾನು ಮಲ್ಕೋಬೇಕು, ನಿದ್ದೆ ಬಂದ್ಬಿಟ್ಟಿರುತ್ತೆ, ನನ್ನ ಕೈಯಲ್ಲಿ ನೈಟ್ ಪಂಪ್ ಮಾಡೋಕ್ಕಾಗಲ್ಲ. ನೈಟ್ ಟೈಮ್ ಪಂಪಿಂಗಿಗೆ ಯಾಕೆ ನಾವು ಕಂಪಲ್ಸರಿ ಮಾಡಿ ಅಂತ ಹೇಳ್ತೀವಿ ಅಂತಂದರೆ, ಅಥವಾ ಯಾವುದೇ ಲ್ಯಾಕ್ಟೇಷನಿಸ್ಟ್ ಅಥವಾ ಡಾಕ್ಟರ್ಸ್ ಹೇಳ್ತಾರೆ ಅಂದರೆ, ನೈಟ್ ಟೈಮ್ ಪ್ರೊಲ್ಯಾಕ್ಟಿನ್ ಅನ್ನೋ ಹಾರ್ಮೋನ್ ಜಾಸ್ತಿ ಇರುತ್ತೆ ಅಂತ. ಸೊ ನೈಟ್ 1 ಟೈಮ್ ಪಂಪ್ ಇಸ್ ಗುಡ್. ಯಾವತ್ತೋ ಒಂದಿನ ನಿಮ್ಮ ಕೈಲಾಗ್ತಿಲ್ಲ, 1 or 2 days ಯು ಆರ್ ಟಯರ್ಡ್, ದಟ್ಸ್ ಓಕೆ, ಮಲ್ಕೊಳ್ಳಿ. ಮಾಡಲೇಬೇಕು ಅಂತ ನೀವು ಅದನ್ನೇ ಹೇಳ್ತಿರೋದು ನಾನು, ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್, ಪರ್ಫೆಕ್ಷನ್ ಅಲ್ಲ. ಇನ್ನು ಕೆಲವೊಬ್ಬರಿಗೆ ನನಗೂ ಅನಿಸಿತ್ತು, ನೈಟ್ ಟೈಮ್ ಪಂಪ್ ಮಾಡಬೇಕಾದ್ರೆ ಸಾವಿರಾರು ಆಲೋಚನೆಗಳು ಬರುತ್ತೆ, ಬಿಕಾಸ್ ಮಗು ಮಲ್ಕೊಂಡಿರುತ್ತೆ. ನನಗೊಬ್ಳಿಗೆ ಯಾಕೆ ಹಿಂಗಾಗ್ತಿದೆ, ನಾನು ಒಬ್ಳನ್ನ ಕುತ್ಕೊಂಡು ಪಂಪ್ ಮಾಡ್ತಾ ಇರೋದು, ಯಾಕೆ ಇಷ್ಟೇ ಇಷ್ಟು ಹಾಲು ಬರ್ತಿದೆ, ಐ ಆಮ್ ಫೆಡ್ ಅಪ್, ಸಾಕು, ನಾನು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಸ್ಟಾಪ್ ಮಾಡಿಬಿಡ್ಲಾ? ನೋ, ಯು ಆರ್ ನಾಟ್ ಅಲೋನ್. ತುಂಬ ಜನ ತಾಯಂದ್ರಿದ್ದಾರೆ ಅನ್ಕೋತಿದ್ದಾರೆ, ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಆ ಥರ ಅನಿಸ್ದಾಗೆಲ್ಲ ದಯವಿಟ್ಟು ಐ ಆಮ್ 1 step ಅವೇ ಒಂದು ಮೆಸೇಜ್ ಮಾಡಿ. ಅಕಸ್ಮಾತ್ ನಿಮಗೆ ನೈಟ್ ಪಂಪಿಂಗ್ ನಂಗೆ ಕಷ್ಟ ಆಗ್ತಿದೆ, ನನಗೆ ಮೆಂಟಲಿ ವೀಕ್ ಆಗ್ತಿದ್ದೀನಿ ಅನ್ಸಿದ್ರೆ, ಯು ಆಲ್ಸೋ ಮ್ಯಾಟರ್ಸ್ ಅ ಲಾಟ್. ನೀವು ಚೆನ್ನಾಗಿದ್ರೆ ನಿಮ್ಮ ಮಗು ಚೆನ್ನಾಗಿರೋದು. ಇಟ್ಸ್ ಓಕೆ, 1 or 2 days ಸ್ಕಿಪ್ ಮಾಡಿ, ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್. ಇನ್ನು ಕೆಲವರು ಹಾಲು ಸಾಕಾಗ್ತಾ ಇಲ್ಲ, ನನ್ನ ಮಗುಗೆ ಫಾರ್ಮುಲಾ ಕೊಡ್ತಾ ಇದ್ದೀನಿ, ಪಂಪ್ ಮಾಡಿದೆ, ಇಷ್ಟು ಹಾಲು ಬಂದಿದೆ, ಮಗುಗೆ ಇಷ್ಟು ಹಾಲು ಕೊಟ್ಟು ಸಾಕಾಗಲ್ವಲ್ಲ, ಅದಕ್ಕೆ ಫಾರ್ಮುಲಾ ಕೊಡ್ತಿದ್ದೀನಿ, ನನಗೆ ಗಿಲ್ಟ್ ಫೀಲ್ ಆಗ್ತಿದೆ. ಪ್ಲೀಸ್ ಡೋಂಟ್ ಫೀಲ್ ಗಿಲ್ಟ್. ಗಿಲ್ಟ್ ಅನ್ನೋದು ನಿಮಗೆ ಸೊಸೈಟಿ ಕೊಟ್ಟರೆ ಗಿಫ್ಟ್ ಅಷ್ಟೇ. ಫಾರ್ಮುಲಾ ಫೀಡಿಂಗ್ ಈಸ್ ನಾಟ್ ಅ ಪಾಯ್ಸನ್. ಫಾರ್ಮುಲಾ ಇಸ್ ನಾಟ್ ಅ ಪಾಯ್ಸನ್. ಬ್ರೆಸ್ಟ್ ಫೀಡಿಂಗ್ ಇಸ್ ಆಸಮ್, ಒಪ್ಕೋತೀನಿ. ಬ್ರೆಸ್ಟ್ ಫೀಡಿಂಗ್ ಇಸ್ ಅ ಲಿಕ್ವಿಡ್ ಗೋಲ್ಡ್, ಅಕ್ಸೆಪ್ಟ್ ಮಾಡ್ತೀನಿ ನಾನು. ಬಟ್ ಫಾರ್ಮುಲಾ ಇಸ್ ನಾಟ್ ಪಾಯ್ಸನ್. ಫೈನಲಿ ನಿಮ್ಮ ಗೋಲ್ ಏನಾಗಿರ್ಬೇಕು? ಫೀಡಿಂಗ್ ಯುವರ್ ಬೇಬಿ ಅಷ್ಟೇನೆ. ಡೋಂಟ್ ಫೀಲ್ ಗಿಲ್ಟ್. ನನಗೂ ಆ ಗಿಲ್ಟ್ ಇತ್ತು ನಿಜ. ನಾನು ಆ ಗಿಲ್ಟಿಂದ ಆಚೆ ಬರೋದಕ್ಕೆ ಐ ಹ್ಯಾವ್ ಟೇಕನ್ ಸೋ ಲಾಂಗ್. ಯಾರು ಗಿಲ್ಟ್ ಫೀಲ್ ಮಾಡಬೇಡಿ. ಯು ಆರ್ ಅ ಮದರ್. ಫೀಡಿಂಗ್ ಮಾಡೋದ್ರಿಂದ ಯು ಆರ್ ಬ್ರೆಸ್ಟ್ ಫೀಡಿಂಗ್. ಕಾಂಬೋ ಫೀಡಿಂಗ್ ಮಾಡ್ತಿದ್ದೀನಿ ಅಂದರೆ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಿಲ್ಲ ಅಂತಲ್ಲ. ಪಂಪ್ ಮಾಡಿ ಹಾಲು ಕುಡಿಸಿ ಅಥವಾ ಬ್ರೆಸ್ಟ್ ಫೀಡ್ ಮಾಡಿ ಹಾಲು ಕುಡಿಸಿದ್ರು ಇಟ್ ಈಸ್ ಅ ಬ್ರೆಸ್ಟ್ ಫೀಡಿಂಗ್. ಫಾರ್ಮುಲಾ ಫೀಡ್ ಮಾಡ್ತಿದ್ರೆ ದಟ್ ಈಸ್ ಕಾಂಬೋ ಫೀಡಿಂಗ್. ಫೈನಲಿ ಯು ಆರ್ ಹೆಲ್ಪಿಂಗ್ ಯುವರ್ ಬೇಬಿ. ಟೈಮ್ಸ್ ಪಂಪಿಂಗ್ ಮಾಮ್ಸ್ಗೆ ಅವರೆಲ್ಲ ಇನ್ವಿಸಿಬಲ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ಎಲ್ಲರೂ ಒಂದೇ ಕ್ವೆಶನ್ ಕೇಳೋದು, ಹೇಗಿದೆ ಮಗುಗೆ ಹಾಲು ಸಾಕಾಗ್ತಿದ್ಯಾ? ಯಾರೂ ನೀವು ಹೇಗಿದ್ದೀರಾ ಅಂದ್ಕೊಂಡು ಮಿಡ್ ನೈಟಲ್ಲಾಗಲಿ ಅಥವಾ ಬೆಳಿಗ್ಗೆ ಹೊತ್ತಾಗಲಿ ಅವರು ಆ ಪಂಪ್ ಇಟ್ಕೊಂಡು ಆ ಮಷಿನ್ ಸೌಂಡ್ ಕೇಳಿಸ್ಕೊಳ್ತಾ ಹಾಲು ಒಂದೊಂದೇ ಡ್ರಾಪ್ ಆಚೆ ಬರಬೇಕಾದ್ರೆ ಅವ್ರಿಗೆ ಹೆಂಗೆ ಫೀಲ್ ಆಗ್ತಿರುತ್ತೆ ಅಂತ ಪಂಪಿಂಗ್ ಮಾಮ್ಸ್ಗೆನೆ ಗೊತ್ತು. ಎಲ್ಲರೂ ಹೇಳ್ತಾರೆ ಪಂಪಿಂಗು ಡಬಲ್ ವರ್ಕು, ಬೇಬಿಗೂ ಫೀಡ್ ಮಾಡಿಸಿ ಪಂಪು ಮಾಡಬೇಕು, ಅದು ಡಬಲ್ ವರ್ಕ್ ಅಂತ. ನಾನು ಹೇಳ್ತೀನಿ ಪಂಪಿಂಗ್ ಡಬಲ್ ವರ್ಕ್ ಅಲ್ಲ. ಡಬಲ್ ಗುಂಡಿಗೆ ಇರೋರು ಅಷ್ಟೇ ಪಂಪ್ ಮಾಡೋಕ್ಕೆ ಸಾಧ್ಯ. ಬಿಕಾಸ್ ಅವರಿಗೆ ಪಂಪ್ ಮಾಡಬೇಕಾದ್ರೆ ಒಂದೊಂದು ಡ್ರಾಪ್ ಹಾಲು ಬರಬೇಕಾದ್ರೆ, ಆಚೆ ಬರಬೇಕಾದ್ರೆ ದೇ ವಿಲ್ ಫೀಲ್, ಓ ಇಷ್ಟೇನಾ, ಸ್ಟಾಪ್ ಆಗೋಯ್ತಾ ಹಾಲು, ಇಷ್ಟೇನಾ, ಇಷ್ಟೇ ಬರೋದಾ, ಇನ್ನು ಸ್ಟಾಪ್ ಆಗಿಬಿಡುತ್ತಾ, ಪಂಪಿಂಗ್ ಸ್ಟಾಪ್ ಮಾಡಬೇಕಾ, ನಾನು ಬ್ರೆಸ್ಟ್ ಮಿಲ್ಕ್ ಖಾಲಿನಾ, ಇಷ್ಟೇನಾ ನನಗೆ ಬ್ರೆಸ್ಟ್ ಮಿಲ್ಕ್ ಬರ್ತಿರೋದು, ನಾನು ಬ್ರೆಸ್ಟ್ ಮಿಲ್ಕ್ ಕೊಡೋದನ್ನೇ ಸ್ಟಾಪ್ ಮಾಡಿ ಫಾರ್ಮುಲಾ ಸ್ಟಾರ್ಟ್ ಮಾಡಬೇಕಾ? ಅವ್ರ ತಲೆಯಲ್ಲಿ ಸಾವಿರ ಆಲೋಚನೆ ಓಡ್ತಿರುತ್ತೆ. ಸೊ ಐ ಆಮ್ ಟೆಲ್ಲಿಂಗ್ ಯು, ಪಂಪ್ ಅನ್ನೋದು ಒಂದು ಮಷಿನ್. ಅದ್ರ ಔಟ್ಪುಟ್ಟು ನಿಮ್ಮ ಮಿಲ್ಕ್ ಔಟ್ಪುಟ್ ಜೊತೆ ಕಂಪೇರ್ ಮಾಡಬೇಡಿ. ಆ್ಯಂಡ್ ದಯವಿಟ್ಟು ಯಾರೂ ಆ ಸ್ಟ್ರೆಸ್ ತಗೋಬೇಡಿ. ಓಕೆ, ಸ್ವಲ್ಪ ಹಾಲು ಬರ್ತಿದ್ಯಾ, ದಟ್ ಈಸ್ ಅ ಲಿಕ್ವಿಡ್ ಗೋಲ್ಡ್. ಸ್ವಲ್ಪ ಬಂದರೆ ಅಷ್ಟನ್ನೇ ಕುಡಿಸಿ, ನೋ ಪ್ರಾಬ್ಲಮ್, ಇಟ್ ವಿಲ್ ಡೆಫಿನೆಟ್ಲಿ ಇನ್ಕ್ರೀಸ್. ಪಂಪಿಂಗ್ ಮಾಮ್ಸ್ಗೆ ಡೆಫಿನೆಟ್ಲಾಗಿ ಇದು ಅನಿಸಿರುತ್ತೆ, ಯಾಕಂದರೆ ನಾನು ಅದನ್ನು ಫೇಸ್ ಮಾಡಿದ್ದೀನಿ. ಆ ಮಷಿನ್ ಸೌಂಡು, ಪಂಪು, ಹಾಲು ಔಟ್ಪುಟ್ಟು, ಹಾಲು ಬಂದಾದ್ಮೇಲೆ ಅದನ್ನು ಬೇಬಿಗೆ ಫೀಡ್ ಮಾಡಿಸೋದು, ಆ ಪಂಪ್ದು ಪಾರ್ಟ್ಸ್ನ ವಾಶ್ ಮಾಡೋದು, ಡಕ್ ಬಿಲ್ ವಾಲ್ವು, ಇದೆಲ್ಲ ಪಂಪಿಂಗ್ ಮಾಮ್ಸಿಗೆ ಡೆಫಿನೆಟಾಗಿ ಗೊತ್ತಿರುತ್ತೆ. ಅದರ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ಸ್ನ ಹೈಜಿನಿಕ್ ಆಗಿ ವಾಶ್ ಮಾಡಿ ಆ್ಯಂಡ್ ದೆನ್ ಸ್ಟೆರಿಲೈಸ್ ಮಾಡಿ ಇಡೋದಿದೆಯಲ್ಲ. ಕೆಲವ್ರು ಹತ್ತಿರ್ತೀರ ಕೂಡ, ಇಫ್ ಯು ಹ್ಯಾವ್ ಎವರ್ ಕ್ರೈಡ್,
ಪ್ಲೀಸ್ ಕಮೆಂಟ್. ಆ್ಯಂಡ್ ಎಷ್ಟೊಂದು ಜನಕ್ಕೆ ಐ ಹ್ಯಾವ್ ಟು ಸ್ಟಾಪ್ ಬ್ರೆಸ್ಟ್ ಫೀಡಿಂಗ್, ಐ ಹ್ಯಾವ್ ಟು ಸ್ಟಾಪ್ ಪಂಪಿಂಗ್, ನನಗೆ ಆಗ್ತಾ ಇಲ್ಲ, ಐ ಆಮ್ ಫೆಡ್ ಅಪ್, ನಾನು ಗಿವ್ ಅಪ್ ಮಾಡ್ತೀನಿ ಅಂತ ಅನ್ಸಿದ್ರೆ ಪ್ಲೀಸ್ 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 ಐ ಆಮ್ ಒನ್ ಸ್ಟೆಪ್ ಅವೇ, ನನಗೆ ದಯವಿಟ್ಟು ಟೆಕ್ಸ್ಟ್ ಮಾಡಿ. ಆ್ಯಂಡ್ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡೋಕ್ಕೆ ಮುಂಚೆ ಪ್ಲೀಸ್ ಫಾಲೋ ಮಾಡಿ. ಬಿಕಾಸ್ ನನಗೆ ಎಷ್ಟೊಂದು ಜನ ಟೆಕ್ಸ್ಟ್ ಮಾಡಿದ್ದೀರಾ, ಅದು ನನಗೆ ರಿಕ್ವೆಸ್ಟ್ಸಲ್ಲಿ ಹೋಗಿ ಉಳ್ಕೊಂಡಿತ್ತು. ಅವ್ರು ನನ್ನ ಫಾಲೋ ಮಾಡ್ತಾ ಇರಲಿಲ್ಲ, ಅದರಿಂದ ರಿಕ್ವೆಸ್ಟ್ಸಲ್ಲಿ ಹೋಗಿ ಉಳ್ಕೊಂಡಿತ್ತು. ಪ್ಲೀಸ್ ನನ್ನ ಫಾಲೋ ಮಾಡಿ ನನಗೆ ಟೆಕ್ಸ್ಟ್ ಮಾಡಿ, ಆವಾಗ ನನಗೆ ಗೊತ್ತಾಗುತ್ತೆ. ಯಾರೋ ಒಬ್ಬರು ಎಮರ್ಜೆನ್ಸಿ ನನಗೆ ಟೆಕ್ಸ್ಟ್ ಮಾಡಿದ್ದಾರೆ, ನಾನು ಅವ್ರಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ, ಐ ಆಮ್ ರಿಯಲಿ ಸೋ ಸಾರಿ. ಆಮೇಲೆ ಅವ್ರು ನನಗೆ ಯಾವುದೋ ಒಂದು ವಿಡಿಯೋಗೆ ಕಮೆಂಟ್ ಮಾಡಿದ್ರು ಟೆಕ್ಸ್ಟ್ ನೋಡಿ ಅಂತ, ಅವಾಗ ಹೋಗಿ ಚೆಕ್ ಮಾಡಿದೆ. ಅವ್ರ ವೈಫ್ ಎಕ್ಸ್ಪೈರ್ ಆಗಿಬಿಟ್ಟಿದಾರಂತೆ, ಅವ್ರ ಬೇಬಿಗೆ ಬ್ರೆಸ್ಟ್ ಮಿಲ್ಕ್ ಬೇಕಾಗಿತ್ತಂತೆ, ಡೊನೇಷನ್ ಪ್ರೋಸೆಸ್ ತಿಳ್ಕೊಳಕ್ಕೆ ಅಂತ ಟೆಕ್ಸ್ಟ್ ಮಾಡಿದ್ರು. ಅಂಥ ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ ನಾನು ನಿಜವಾಗ್ಲೂ ನನಗೆ ಅದು ಇವಾಗ್ಲೂ ತಲೆಯಲ್ಲಿ ಹಾಗೆ ಓಡ್ತಿದೆ. ನನ್ನ ಫಾಲೋ ಮಾಡಿ, ನನಗೆ ಟೆಕ್ಸ್ಟ್ ಮಾಡಿ. ಯಾವುದೇ ಸಿಚುವೇಶನ್ ಇರಲಿ, ನಾನು ಮಾತಾಡ್ಸೋದಕ್ಕೆ, ನಿಮ್ಮನ್ನ ಕನ್ಸೋಲ್ ಮಾಡೋದಕ್ಕಾಗಲಿ ಅಥವಾ ನಿಮ್ಮ ಮಾತನ್ನ ಕೇಳೋದಕ್ಕೆ ನಾನು ಇರ್ತೀನಿ. ಯು ಆರ್ ನಾಟ್ ಐ ನೋ. ಇದೆಲ್ಲ ಫೇಸ್ ಮಾಡೋನು ಕೆಲವರು ಇನ್ನೂ ಪಂಪ್ ಮಾಡ್ತಿರ್ತೀರಾ, ಇವತ್ತಿಗೂ ಪಂಪ್ ಮಾಡ್ತಿರ್ತೀರಾ. ಇವತ್ತು ನನ್ನ ಸಪ್ಲೈ ಜಾಸ್ತಿ ಆಗುತ್ತೆ, ನಾಳೆ ನನ್ನ ಸಪ್ಲೈ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡು ಪಂಪ್ ಮಾಡ್ತೀನಿ. ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ. ಪಂಪಿಂಗ್ ಸ್ಕೆಡ್ಯೂಲ್ ಬಗ್ಗೆ ತಿಳ್ಕೊಬೇಕಾದ್ರೆ, ಎಷ್ಟು ಸರಿ ಪಂಪ್ ಮಾಡಬೇಕು ಅಂತ ತಿಳ್ಕೊಬೇಕು ಅಂದರೆ, ಪಂಪ್ ಮಾಡಿ ಅದರದ್ದು ಪಾರ್ಟ್ಸು, ಬಾಟಲ್ಸು ಅದೆಲ್ಲ ಹೆಂಗೆ ಹೈಜಿನ್ ಮೇಂಟೈನ್ ಮಾಡಿದೆ ನಾನು ಅಂತ ತಿಳ್ಕೊಬೇಕು ಅಂದರೆ, ಹೆಂಗೆ ಸ್ಟೆರಿಲೈಸ್ ಮಾಡ್ತಿದ್ದೆ ಅಂತೆಲ್ಲ ತಿಳ್ಕೊಬೇಕು. ಪಂಪಿಂಗ್ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ಅವಾಗಷ್ಟೇ ನಾನು ಪಾರ್ಟ್ 2 ವಿಡಿಯೋ ಮಾಡಿ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ. ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ರಿಕ್ವೆಸ್ಟ್ ಕಳಿಸಿ, ನಂಗೆ ಮೆಸೇಜ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಐ ವಿಲ್ ಡೆಫಿನೆಟ್ಲಿ ರೆಕಾರ್ಡ್ ಅಸ್ ಪಾರ್ಟ್ 2 ವಿಡಿಯೋ. ಆ್ಯಂಡ್ ದೆನ್ ನನ್ನ ತಲೆಯಲ್ಲಿ ಇನ್ನೂ ಒಂದು ಯೋಚನೆ ಇದೆ, ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಡಾಕ್ಟರ್ ಅಲ್ಲ, ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಅಲ್ಲ, ಒಂದು ಡಿಯರ್ ಫ್ರೆಂಡ್ ಮಾಮ್ ಅಂದ್ಕೊಳ್ಳಿ ಅಷ್ಟೇ. ಏನಂತ ಅನ್ಕೊಂಡಿದ್ದೀನಿ ಅಂದರೆ, ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡೋಣ ಅನ್ಕೊಂಡಿದ್ದೀನಿ, ಇನ್ಸ್ಟಾಗ್ರಾಮ್ ಆರ್ ವಾಟ್ಸಪ್ ಸಮ್ವೇರ್ ಎಲ್ಸ್. ನಾವು ಪ್ರಾಬಬ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಮಾಮ್ ಸರ್ಕಲ್ ಅಂತ ಕ್ರಿಯೇಟ್ ಮಾಡೋಣ ಅನ್ಕೊಂಡಿದ್ದೀನಿ ಕಮ್ಯುನಿಟಿ. ಸೊ ದ್ಯಾಟ್ ಎಲ್ಲ ಮಾಮ್ಸ್ಗೆ, ಎಷ್ಟೊಂದು ಜನ ತಾಯಂದಿರಿಗೆ ಇದೆಲ್ಲ ಡೌಟ್ಸ್ ಇರುತ್ತೆ, ಅಥವಾ ಅವ್ರಿಗೆ ಸಮ್ ಡೇಸ್ ಅವರಿಗೆ ಲೋ ಫೀಲ್ ಆಗ್ತಿರ್ತಾರೆ. ಆ ಕಮ್ಯುನಿಟಿ ಒಳಗಡೆ ಯು ಆರ್ ಓಪನ್ ಟು ಟಾಕ್ ಎನಿಥಿಂಗ್. ನಿಮ್ಗೆ ಖುಷಿ ಆದರೂ ಶೇರ್ ಮಾಡ್ಬೋದು, ದುಃಖ ಆದರೂ ಶೇರ್ ಮಾಡ್ಬೋದು, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೂ ಶೇರ್ ಮಾಡ್ಬೋದು. ಎನಿಥಿಂಗ್ ಯು ವಾಂಟ್, ಕಮ್ಯುನಿಟಿ ಕ್ರಿಯೇಟ್ ಮಾಡೋಣ ಅನ್ಕೊಂಡಿದ್ದೀನಿ. ಇಫ್ ಯು ನೀಡ್ ಎನಿ ಕನ್ಸಲ್ಟೆಂಟ್ಸಿಂದ ಅಥವಾ ಡಾಕ್ಟರ್ಸಿಂದ ನಿಮಗೆ ಸಪೋರ್ಟ್ ಬೇಕು ಅಂದಾಗ ಅವ್ರನ್ನ ಸಜೆಸ್ಟ್ ಮಾಡಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸೋ ಪ್ರಯತ್ನ ಕೂಡ ಮಾಡ್ತೀನಿ. ನಾನು ಡಾಕ್ಟರ್ಸ್ ಹತ್ರ ಮಾತಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ, ನಾನು ಪೀಡಿಯಾಟ್ರಿಷಿಯನ್ ಆ್ಯಂಡ್ ಗೈನಕ್ ಹತ್ರ. ಅವರು ಇಫ್ ಪಾಸಿಬಲ್ ಜಾಯ್ನ್ ಆಗೋಕ್ಕಾಗತ್ತಾ ಕಮ್ಯುನಿಟಿನ ಅಂತ. ನಿಮಗೆ ಈ ಆಲೋಚನೆ ಇಷ್ಟ ಆಗಿದ್ರೆ ಆ್ಯಂಡ್ ದೆನ್ ನಿಮಗೆ ಕಮ್ಯುನಿಟಿ ಮಾಡಬೇಕು ಅಂತ ಆಸೆ ಇದ್ದರೆ ಪ್ಲೀಸ್ ನನಗೆ ಕಮ್ಯುನಿಟಿ ಅಂತ ಕಮೆಂಟ್ ಮಾಡಿ, ನಾನು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ದೆನ್ ಪಂಪಿಂಗ್ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು, ಪಂಪಿಂಗ್ ಸ್ಕೆಡ್ಯೂಲ್ ಮತ್ತು ಅದ್ರದ್ದು ಹೈಜಿನಿಟಿ ಹೆಂಗೆ ಮೇಂಟೈನ್ ಮಾಡಿದೆ ಅಂತ ತಿಳ್ಕೊಬೇಕು ಅಂದರೆ ಪ್ಲೀಸ್ ಕಮೆಂಟ್ ಪಾರ್ಟ್ 2. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಮಮ್ಮ, ಯು ಆರ್ ನಾಟ್ ಅಲೋನ್. ಬಾಯ್.